ಇದರ ಜೊತೆಗೆ ಅಂದ್ರೆ ಈ ಮಲ್ಲಮ್ಮ ಕೂಡ ಇದ್ರು ನಿಮ್ ಜೊತೆಗೆ, ಬಟ್ ಅವರ ಒಂದು ಇರುವಿಕೆ ಮನೆಯಲ್ಲಿ ಹೆಂಗಿತ್ತು ನಿಮ್ಗೆ? ಅವರ ಎಕ್ಸಿಟ್ ಆದ ನಂತರ ಏನ್ ಚೇಂಜ್ ಆಯ್ತು? ಅಣ್ಣ ಸತ್ಯವಾಗ್ಲೂ ತುಂಬ ಇನ್ನೋಸೆಂಟ್ ಸೋಲು. ಅವ್ರಿಗೆ ಪಾಪ ಏನು ಗೊತ್ತೇ ಇಲ್ಲ. ಆದರೂ ಅವ್ರು ಸ್ಟಾರ್ಟಿಂಗ್ ವಾರ ಅಲ್ಲಾಡಿಸಿದ್ರು. ನಾನೇ ಹೇಳ್ತಿದ್ದೆ, ಮಲ್ಲಮ್ಮ ನೀವು ಆಚೆ ಹೋದ್ಮೇಲೆ MLA ಎಲೆಕ್ಷನ್ ನಿಂತ್ಕೊಳ್ಳಿ, ನೀವು MLA ಆಗ್ತೀರಾ ಅಂತ. ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ ಹಂಗಿತ್ತು. ಬಟ್ ಅದೇ ಪಾಪ ಟಾಸ್ಕ್ಗಳು ಆ ಏಜ್ಗೆ ನಾನು ಹೇಳ್ದಲ್ಲ, 4 ವರ್ಷದ ಸಿಂಹಕ್ಕೂ 13 ವರ್ಷದ ಸಿಂಹಕ್ಕೂ ವ್ಯತ್ಯಾಸ ಇರುತ್ತೆ ಅಂತ. ಹಂಗೆ ಅಲ್ಲಿರೋ ಹೆಣ್ಮಕ್ಳು ಏಜು 20, 22, 25 ವಯಸ್ಸಿನ ಹೆಣ್ಮಕ್ಳು. ಅಮ್ಮ 60 ವಯಸ್ಸಿನವ್ರು. ಆದರೂ ಮೊದಲನೇ ವಾರ ನಡಗಿಸಿ ಗುಡುಗಿಸ್ಬಿಟ್ಟಿದ್ರು. ಆಮೇಲೆ ಅದೊಂದು ಪೇಂಟಿಂಗ್ ಟಾಸ್ಕ್ ಬರುತ್ತೆ, ಅದ್ರಲ್ಲಿ ಕಲರ್ ತಿಕ್ತಾರೆ. ನಮ್ಮೂರು ಎಲ್ಲೋ ಇತ್ತು, ಅಶ್ವಿನಿ ಮ್ಯಾಮು ಇನ್ಯಾರೋ ನಾನು ಹೇಳ್ತಿದ್ದೆ ಹೆಂಗೆ ಕೊಟ್ಟರು ಮಲ್ಲಮ್ಮ ಅಂತ ಇದ್ರು ಅಣ್ಣ. ಆದರೆ ಅವ್ರಿಗೆ ಈ ತುಂಬ ನಮ್ಮವ್ರ ಥರದ್ದು ಈ ಐಡಿಯಾಗಳು ಸ್ಟ್ರಾಟಜಿಗಳು ಗೊತ್ತಿರಲಿಲ್ಲ. ಇನ್ನೋಸೆಂಟ್ ಸೋಲ್ ಅವರು ಚೆನ್ನಾಗಿದ್ರು ಅಣ್ಣ. ಎಲ್ಲರೂ ಸ್ವಂತ ಮಕ್ಕಳ ಥರ ನೋಡ್ಕೊಂಡಿದ್ರು. ನಾನು ಅವಾಗ ಧ್ರುವಂತಗೆ ಕಾಟ ಕೊಡೋಕೆ ನನಗೂ ಧ್ರುವಂತಂಗೆ ಕೋಪ ಆಯ್ತಲ್ಲ, ಅದಕ್ಕೆ ಮಾತ್ರ ರೇಗಿಸ್ತಿದ್ದೆ ಅಷ್ಟೇ. ನೀನು ಈ ಕಡೆ ಕನ್ಫೆಷನ್ ರೂಮ್ ಇದ್ದರೆ ಈ ಕಡೆ ಕನ್ಫ್ಯೂಷನ್ ರೂಮ್ ಮಾಡಿಟ್ಟಿದ್ಯಾ ಅಂತ. ಈಗ ಅದು ಒಂದು ಕನ್ಫ್ಯೂಷನ್ ಇದೆ, ಅಂದ್ರೆ ಧ್ರುವನ್ ಜೊತೆ ಕ್ಲೋಸ್ ಆದ್ರೆ ಎಲ್ಲರೂ ಮನೆಯಿಂದ ಬರ್ತಾರ ಅನ್ನೋಂಥದ್ದು. ಸೊ ಅದೇ ಹೆಂಗೆ ಅನಿಸ್ತು ನಿಮ್ಗೆ? ಹೌದಾ? ಇಲ್ಲ ಅಣ್ಣ, ಆ ಥರದ್ದೆಲ್ಲ ಏನಿಲ್ಲ. ಅದೇನೋ ಕಾಕತಾಳಿ ಏನೋ ಗೊತ್ತಿಲ್ಲ. ಹಂಗೆಲ್ಲ ಅಲ್ಲಿ ಏನೂ ವರ್ಕ್ ಆಗಲ್ಲ ಅಣ್ಣ. ಮೇ ಬಿ ಅದು ಹಂಗೆ ಆಗ್ತಾರೆ, ಕಾಗೆ ಕೂರಕ್ಕೂ ಕೊಂಬೆ ಮುರಿಯೋಕ್ಕೂ ಅನ್ನೋ ಥರ. ಈಗ ಮೋಸ್ಟ್ಲಿ ಇಲ್ಲೇ ಹಾಕೊಂಡಿರ್ತಾನೆ ಈ ವಾರ ಫುಲ್ಲು. ಅಣ್ಣ ನಿನ್ನ ಜೊತೆ ಸೇರಿದ್ದಕ್ಕೆ ಅಂತ ನನ್ನವರೆಗೂ ಹೇಳಿರ್ತಾನೆ. ಹಂಗೇನಿಲ್ಲ. ಈಗ ಮಾಳು ಲಾಸ್ಟ್ ಟೈಮ್ ನಿಮ್ಮನ್ನ ಅಂದ್ರೆ ನೇರವಾಗಿ ನಾಮಿನೇಟ್ ಮಾಡಿದ್ದೆ, ಈಗ ಹೊರಗೆ ಬರೋಕ್ಕೆ ಕಾರಣ ಆಯ್ತಾ ಹೆಂಗೆ ಈ ಮಾಳು ಆಟದ ಶೈಲಿ ಏನು ಹೇಳಿ? ಇಲ್ಲ ಅಣ್ಣ, ಖಂಡಿತ ಆ ಥರದ್ದು ಏನಿಲ್ಲ. ಈಗ ಫಸ್ಟ್ ಡೇ ಬಂದಾಗ ಮಾಳು ಆ ಮನೇಲಿ ಇರಬೇಕು ಅಂತ ಫೈಟ್ ಮಾಡಿದ್ದೆ ನಾನು, ಯಾಕಂದ್ರೆ ಅವ್ರ ಜರ್ನಿ ನೋಡಿದ್ದೆ. ಹಂಗಾಗಿ ಈಗ ನಾನು ಅವ್ರನ್ನ ಒಂದ್ಸತಿ ನಾಮಿನೇಟ್ ಮಾಡಿರ್ತೀನಿ. ಅವ್ರ ಅದೃಷ್ಟ ಚೆನ್ನಾಗಿತ್ತು, ಅದೇನೋ ಫೈನಲಿಸ್ಟ್ ಆಗ್ತಾರೆ. ಅಲ್ಲಿರೋದೇ 15 ಜನದಲ್ಲಿ ಅವ್ರಿಗೆ 6 ಜನ ಏಕ್ದಮ್ ಕೊಡ್ತಾರೆ. ಅವ್ರಿಗೆ ಆ ಟೈಮ್ಗೆ ಏನು ಅನ್ಸುತ್ತೋ ಅದನ್ನು ಕೊಡಲೇಬೇಕು. ಆಮೇಲೆ ನಾನು ಅದೇ ಟೈಮಲ್ಲಿ ಒಂದಷ್ಟು ಅವ್ರಿಗೂ ನನಗೂ ಇದಾಗಿ ನಾನು ಅವ್ರನ್ನ ಎಚ್ಚರಿಸ್ತಿದ್ದೆ, ಮಾಡು ನೀನು ಮಾತಾಡಬೇಕು, ನೀನು ಎಲ್ಲೋ ಕಳೆದೋಗ್ತಿದ್ದೆ, ನೀನು ರಾಕೆಟ್ ಥರ. ಯಾಕೆ ನಾನು ಅವ್ರ ಫ್ಯಾನು. ಕನ್ನಡದ ಹಾಡನ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ತೊಗೊಂಡೋಗಿದ್ದು ಹುಡುಗ ಅನ್ನೋದು ನನಗೆ ಆಚೆ ಗೊತ್ತಿತ್ತು. ಹಂಗಾಗಿ ಎಚ್ಚರಿಸ್ತಿದ್ದೆ. ಅವರು ಅದನ್ನು ಮಿಸ್ಟೇಕ್ ಮಾಡ್ಕೊಂಡು ಅದನ್ನೇ ನಾನು ಆಮೇಲೆ ಒಂದ್ಸತಿ ಹೇಳಿರ್ತೀನಿ, ಮಾಡು ನಾನೇನು ಹೇಳೋಕೆ ಹೋದೆ, ನಿನ್ಗೆ ಅರ್ಥನೇ ಆಗಲಿಲ್ಲಲ್ಲ ಮಾಡು, ಹೋಲಿ ಬಿಡು ಪರವಾಗಿಲ್ಲ ಅಂತ. ಅದರಿಂದ ಇದಲ್ಲವೇ ಅಲ್ಲಣ್ಣ. ಕಳೆದ ಬಾರಿ ಅಂದರೆ ಇಷ್ಟೆಲ್ಲ ಸೀಸನ್ ಆಯ್ತಲ್ಲ, ಅಷ್ಟರಲ್ಲಿರುವಂತಹ ಯಾವ ಕಂಟೆಸ್ಟೆಂಟು ಮತ್ತೆ ಈ ಸಾರಿ ಇದ್ದಿದ್ರೆ ನಿಮಗೆ ಸಖತ್ ಇನ್ನೂ ಮಜಾ ಇರ್ತಿತ್ತು ಅಂತ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋದಾದ್ರೆ ಯಾರನ್ನ ಇಷ್ಟಪಡ್ತೀರಿ ಅಂತ? ಅಣ್ಣ ಎಲ್ಲ ವ್ಯಕ್ತಿಗಳು ಸ್ಪೆಷಲೇ. ಅಲ್ಲಿ ನಿಮ್ಗೆ ಆರ್ಡಿನರಿನ ಆಯೋದೇ ಇಲ್ಲ. ಆರ್ಡಿನರಿ ಅಂತೂ ಒಂಚೂರು ಎಕ್ಸ್ಟ್ರಾ ಇದ್ದೇ ಆಯೋದು. ಆ ಟೈಮ್ಗೆ ಅವ್ರವ್ರು ಕರೆಕ್ಟಾಗಿ ಮಾಡಿದ್ದಾರೆ. ಈ ಟೈಮಲ್ಲಿ ಇಲ್ಲಿರೋರು ಎಲ್ಲರೂ ಎಕ್ಸ್ಟ್ರಾ ಆರ್ಡಿನರಿಗಳೇ ಅಣ್ಣ. ಮಾಮೂಲಿ ಅವ್ರು ಯಾರೂ ಇಲ್ಲ. ಇವಾಗ ಏನು ಸೆಟ್ ಮಾಡಿದರೆ ತುಂಬ ಚೆನ್ನಾಗಿದೆ. ಯಾಕಂದರೆ ಇವರು ವರ್ಷಗಟ್ಟಲೆ ಟೀಮ್ನ ಕೂತ್ಕೊಂಡು ಇವ್ರನ್ನ ಅಂತ ಎತ್ಕೋತಾರೆ. ಕರೆಕ್ಟಾಗಿದೆ ಅಣ್ಣ, ಟೀಮ್ ಚೆನ್ನಾಗೇ ಇದೆ ಅಣ್ಣ. ಈಗ ಆಡ್ತಿರೋರಲ್ಲೂ ಎಲ್ಲರೂ ಚೆನ್ನಾಗಿದೆ. ಈಗ ಅಶ್ವಿನಿ ಮ್ಯಾಮ್ ಇಲ್ಲ ಅಂದರೆ ಒಂದು ಫ್ಲೇವರ್ ಹೋಗ್ಬಿಡುತ್ತೆ, ಗಿಲ್ಲಿ ಇಲ್ಲ ಅಂದರೆ ಒಂದು ಫ್ಲೇವರ್ ಹೋಗ್ಬಿಡುತ್ತೆ, ಧನು ಇಲ್ಲ ಅಂದರೆ ಒಂದು ಆಚೆ ಟಾಸ್ಕಿನ ಫ್ಲೇವರ್ ಹೋಗ್ಬಿಡುತ್ತೆ. ಕರೆಕ್ಟಾಗಿದೆ ಅಣ್ಣ. ಅದೊಂದು ಬಿರಿಯಾನಿ ಮಾಡಬೇಕು ಅಂದರೆ ಎಷ್ಟು ಐಟಮ್ ಬೇಕೋ ಅದಷ್ಟು ಐಟಮ್ ಕರೆಕ್ಟಾಗಿದೆ. ಕರೆಕ್ಟಾಗಿ ಸೆಟ್ ಮಾಡಿದ್ದಾರೆ. ಫೈನಲಿ 50 ದಿನ ಜರ್ನಿ ಮುಗಿಸಿದಿರಿ. ಇಡೀ ಲೈಫಲ್ಲಿ ಒಂದು ತುಂಬ ಸ್ಪೆಷಲ್ ಜರ್ನಿ. ಏನು ಹೇಳ್ತೀರಿ? ನೀವು ಸಿನಿಮಾ ಮಾಡಿದ್ರಿ, ಅದ್ರ ಮುಖಾಂತರ ಪರಿಚಯ ಆಗುವಂಥದ್ದು ಒಂದು ರೀತಿ ಇತ್ತು, ಬಟ್ ಈಗ ಬಿಗ್ ಬಾಸ್ ಮುಖಾಂತರ ಬೇರೆ ರೀತಿಯಲ್ಲೇ ಪರಿಚಯ ಆಗಿದೆ. ಸೊ ಏನಂತೀರಿ? ಖಂಡಿತ ಅಣ್ಣ. ಅಂದರೆ ಬಿಗ್ ಬಾಸ್ ಮೂಲಕ ಈಗ ನಾನು ಮುಂಚೆಗಿಂತ ನನ್ನ ಪ್ರಕಾರ ಒಂದು 100ರಷ್ಟು ಜಾಸ್ತಿ ಗೊತ್ತಿರ್ತೀನಿ ಅನ್ಸುತ್ತಣ್ಣ. ಒಂದಷ್ಟು ಜನ ಯಾರೋ ಕಾಕ್ರೋಚ್ ಅಲ್ವಾ, ಇವ್ರು ಕಾಕ್ರೋಚ್ ಅಲ್ವಾ ಅಂತ ಅನ್ಕೊಳ್ಳೋರು, ಮಿಕ್ದವ್ರಿಗೆ ಇವ್ರು ಕಾಕ್ರೋಚ್ ಅಂತ ಅನ್ಸೋದು. ಇವತ್ತೆಲ್ರಿಗೂ ಕಾಕ್ರೋಚ್ ಅಂತ ಅನ್ಸೋ ಅಷ್ಟು ಗೊತ್ತಾಗಿದೆ ಅಣ್ಣ. ನಂಗೆ ಅದು ತುಂಬ ಖುಷಿ ಇದೆ. ತುಂಬ ಥ್ಯಾಂಕ್ಸ್ ಅಣ್ಣ ಕಲರ್ಸ್ ಚಾನಲ್ಗೆ, ಎಂಟೈರ್ ಬಿಗ್ ಬಾಸ್ ಟೀಮ್ಗೆ, ಪ್ರಕಾಶ್ ಸರ್ಗೆ. ನಂಗೆ ತುಂಬ ಖುಷಿ ಇದೆ ಅಣ್ಣ. ಹೌದು, ಬಿಗ್ ಬಾಸ್ ತುಂಬ ದೊಡ್ಡ ಹೆಸರು ತಂದ್ಕೊಡೋ ಅಂತ. ಈಗ ನನಗೂ ಮಲ್ಲಮ್ಮ ಅವ್ರು ಗೊತ್ತಿರಲಿಲ್ಲ ಅಣ್ಣ. ಆ ಥರದ್ದೊಂದು 2-3 ಗೊತ್ತಿರಲಿಲ್ಲ ಅಣ್ಣ. ಆದರೆ ಇವತ್ತು ಮಲ್ಲಮ್ಮ ಅವರು ಎಂಟೈರ್ ಕರ್ನಾಟಕ ಗೊತ್ತು. ನಾನು ಯಾವಾಗ ಹೇಳ್ತಿದ್ದೆ, ಅಮ್ಮ ನೀವು ಹೋಗಿ ಎಲೆಕ್ಷನ್ ನಿಂತ್ಕೊಬಿಡಿ, ನೀವು MLA ಆಯ್ತೀರಾ ಅಂತ. ಹಾಗಾಗಿ ಒಂದಷ್ಟು ಜನಕ್ಕೆ ಬದುಕು ಕಟ್ಕೊಡುತ್ತೆ ಅಣ್ಣ. ನಿಮಗೆ ಗೊತ್ತು, ಎಷ್ಟೋ ಜನದ ಲೈಫ್ಗಳು ತುಂಬ ಚೆನ್ನಾಗಾಗಿ ಇವತ್ತು ಒಂದು 2 ವೀಲರಲ್ಲಿ ಬಂದವರು, ಕ್ಯಾಬಲ್ಲಿ ಬಂದವರು, ತುಂಬ ಕಾಸ್ಟ್ಲಿ ಕಾರ್ಗಳು ತೊಗೊಂಡು ಓಡಾಡ್ತಿದ್ದಾರೆ ಬಿಗ್ ಬಾಸಿಂದ. ಅಂದರೆ ಅಲ್ಲಿ ಆಚೆ ಬಂದ ಮೇಲೂ ಅದರಿಂದ ಅಷ್ಟು ದುಡಿಮೆ ಆಗುತ್ತೆ. ಅಲ್ಲಿದ್ದಾಗಲೂ ಆ ಬಂದವ್ರಿಗೆ ತುಂಬ ಒಳ್ಳೆ ಸಂಭಾವನೆಗಳು ಕೊಡ್ತಾರಣ್ಣ ಅವ್ರು ಇದಕ್ಕೆ ತಕ್ಕಂಗೆ. ಯಾಕಂದರೆ ಕಷ್ಟ ಬಿದ್ದಾವೆ ರಾತ್ರಿ ಬೆಳಗ್ಗೆ ಹುಡುಗರು, ಹೆಣ್ಮಕ್ಳು ಅಂತ ದುಡ್ಡು ಕೊಟ್ಟು ಇಷ್ಟು ದೊಡ್ಡ ಹೆಸರು ಕೊಡೋ ಅಂತ ಒಂದು ತುಂಬ ದೊಡ್ಡ ಪ್ರೋಗ್ರಾಮ್ ಅಣ್ಣ ಬಿಗ್ ಬಾಸ್. ನನಗಿದು ಮುಂಚೆಯಿಂದನೂ ಇಷ್ಟ ಆಯಿತು, ಬಟ್ ಆಚೆ ಅವ್ರು ಹೇಳ್ಬೇಡ ಅಂದಿದ್ದ ಕಾರಣಕ್ಕೆ ಮುಂಚೆ ಎಲ್ಲ ಇಂಟರ್ವ್ಯೂಗಳು ಉಲ್ಟಾ ಹೇಳ್ತಿದ್ದೆ. ನಾನು ಈ ಬಾರಿ ಬಿಗ್ ಬಾಸ್ನಲ್ಲಿ ಕಳೆದ ಬಾರಿ ಅಂದರೆ ಇಷ್ಟೆಲ್ಲ ಸೀಸನ್ ಆಯ್ತಲ್ಲ, ಅಷ್ಟರಲ್ಲಿರುವಂತಹ ಯಾವ ಕಂಟೆಸ್ಟೆಂಟು ಮತ್ತೆ ಈ ಸಾರಿ ಇದ್ದಿದ್ರೆ ನಿಮಗೆ ಸಖತ್ ಇನ್ನೂ ಮಜಾ ಇರ್ತಿತ್ತು ಅಂತ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋದಾದ್ರೆ? ಎಲ್ಲ ವ್ಯಕ್ತಿಗಳು ಸ್ಪೆಷಲೇ. ಅಲ್ಲಿ ನಿಮ್ಗೆ ಆಯ್ತು ಅಂದರೆ ಹೇಳ್ತಿದ್ರು ಕಾಕ್ರೋಚ್ ಅಲ್ಲ ನೀನು ಓತೆ ಕಟ್ಟ ಅಂತ ಎಲ್ಲ ನಿಮ್ಮನ್ನ ಹೇಳುವಂಥದ್ದು, ಅದನ್ನ ಹೆಂಗೆ ತಗೋತಾ ಇದ್ರು? ಅಣ್ಣ ನಾನು ಆ ಗಾರ್ಡನಲ್ಲೇ ಬಿಟ್ಬಿಡ್ತಿದ್ದೆ ಅದನ್ನ.
ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಂಥದ್ದು 100 ಬಂದಿದೆ. ನನ್ನ ತಲೆಯಲ್ಲಿ ನೆನಪು ಇಟ್ಕೋತಿರ್ಲ. ಯಾಕಂದ್ರೆ ಅದು ಪಾಪ ಯಾರು ಕೆಟ್ಟವರಲ್ಲ ಅಲ್ಲಿ ಹಂಗೆ ಅನ್ಲೇಬೇಕು. ನಾನು ಈಗ ಚಂದ್ರಣ್ಣ ನನಗೆ ಒಂಥರ ಅಣ್ಣನ ಥರ, ನಾನೇ ಅವ್ರಿಗೆ ಏನೇನೋ ಹೇಳಿದ್ದೀನಿ. ಅಶ್ವಿನಿ ಮ್ಯಾಮೇ ನನ್ನ ದ್ವೇಷಿನ, ಅವ್ರಿಗೆ ಇಚ್ಛಾದಾರಿ ನಾಗಿನಿ ಅಂದಿದ್ದೀನಿ. ರಕ್ಷಿತಾ ಅಂದರೆ ಸುರಕ್ಷಿತಾ, ದೂರ ಇರಬೇಕು ಅಂದಿದ್ದೀನಿ. ಆ ಚಿಕ್ಕ ಹುಡುಗಿ ಪಾಪ ನನ್ನ ತಂಗಿ ಥರದ ಹುಡುಗಿ. ಅದಾದಮೇಲೆ ಏನೂ ಇರಲ್ಲಣ್ಣ ಅಲ್ಲಿ ಆಟಕ್ಕೋಸ್ಕರ. ಅಲ್ಲಿ ಯಾರಿಗೆ ಹೇಳಿದ್ರು ಆಮೇಲೆ ಸಾರಿ ಕೇಳ್ಬಿಡ್ತಿದ್ವಿ ಅಣ್ಣ ಒಬ್ರಿಗೊಬ್ಬರು. ಕೆಲವು ನಿಂತ್ಕೊಂಡ್ಬಿಡೋದು ಮನಸ್ಸಲ್ಲಿ, ಕೇಳ್ಕೊತಿರ್ಲಿಲ್ಲ. ಕೆಲವ್ರು ಕೇಳ್ಬಿಡ್ತಿದ್ವಿ, ಕೆಲವ್ರು ಕೇಳಿದ್ರು ಕ್ಷಮಿಸೋರು, ಕೆಲವ್ರು ಕ್ಷಮಿಸ್ತಿರ್ಲಿಲ್ಲ. ನಾನು ಯಾವುದೂ ತಲೆಯಲ್ಲೂ ಇಟ್ಕೊಂಡಿಲ್ಲ ಅಣ್ಣ. ಫೈನಲಿ ಇನ್ನೇನು ಮಾಡಿದ್ರೆ ನೀವು ಉಳ್ಕೋತಿದ್ರಿ ಅನ್ನೋಂಥದ್ದು ಅನ್ನಿಸ್ತು. ಮುಂದಿನ ನಿಮ್ಮ ಪ್ಲ್ಯಾನ್ಸ್, ಸಿನಿಮಾ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳೋದು. ಅದೇ ಅಣ್ಣ, ಮೇ ಬಿ ನಾನು ಅದೇ ಈಗ ಆಚೆ ಬಂದಾಗ ಅದೇ ಗೊತ್ತಾಯ್ತು. ನೀವು ಆ ಗ್ರೂಪಲ್ಲಿ ಇದ್ರಿ, ಆಚೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಮೇ ಬಿ ಆ ಗ್ರೂಪಿಂದ ಆಚೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತಣ್ಣ. ಈಗ ನೋಡಿ ಆ ಗ್ರೂಪ್ ಅವರೇ ಪಾಪ ನನ್ನ ಕೊನೆ ವಾರ ಸೇವ್ ಮಾಡಕ್ಕೆ ನೋಡಿರ್ತಾರೆ. ಆ ಥರದ್ದು ನನಗೋಸ್ಕರ ಏನೋ ಯೋಚನೆ ಮಾಡೋರು. ಅಯ್ಯೋ ಅದೇ ಈಗ ನೋಡಿ, ಈಗ ಯಾವ ಗ್ರೂಪಿಂದ ಆಚೆ ಬರಬೇಕಿತ್ತು ಅಂತೆಲ್ಲ ಹೇಳಿದ್ರೆ ಅದೇ ಗ್ರೂಪ್ ಅವರು ಅವರೇ ಕಷ್ಟದಲ್ಲಿದ್ದರು, ಸುದ್ದಿ ಸೇವ್ ಆಗಲಿ ಅಂತ ನೋಡ್ತಿದ್ರು. ಹಂಗೇನೋ ಅನ್ನೋರನ್ನ ನಿಮ್ಮ ಒಳಗಡೆ ಗೊತ್ತಾಗೋದೇ ಇಲ್ವಲ್ಲ, ಪಾಪ ಇವರು ನನಗೋಸ್ಕರ ಇಷ್ಟೊಂದು ಇದ್ದಿದ್ದಾರೆ ಅನ್ನೋ ಥರದ್ದು ಇರುತ್ತೆ. ಇಲ್ಲಿ ಆಚೆ ಬಂದಾಗ ಆ ಪರ್ಸ್ಪೆಕ್ಟಿವ್ ಗೊತ್ತಾಗುತ್ತೆ, ಅಲ್ಲಿ ಗೊತ್ತಾಗೋದೇ ಇಲ್ಲ ಅಣ್ಣ. ಅದಾದರೆ ಈಗ ತುಂಬ ಕೆಲಸಗಳಿದೆ ಅಣ್ಣ. ಒಂದು 3-4 ಸಿನಿಮಾ ನವಂಬರ್ಗೆ ಏನಾದರೂ ನಾನು ಆಚೆ ಬಂದರೆ ನಾನು ಮಾಡ್ಕೊಡ್ತೀನಿ ಅಂತಂದಿದ್ದೆ. ಬೆಳಗ್ಗೆನೇ ಫೋನ್ ಬಂತು, ಅದು ಸಿನಿಮಾ ಗೊತ್ತಿಲ್ಲ, ನಾನು ಹೇಳಬೇಕು ಹೇಳ್ಬಾರ್ದು, ಹಳೇದದು ಕಮಿಟ್ಮೆಂಟು ಆಗಿತ್ತು. ಪಾಪ ನನಗೋಸ್ಕರ ವೆಯ್ಟ್ ಮಾಡ್ತಿದ್ರು. ನಮ್ಮ ಪೀಣ್ಯ ನಾಗರಾಜ್ ಸರ್ದು ಅತ್ತಿಕಾಯ ಸಿನಿಮಾದು 22ರಿಂದ ಸುದೇ ಡೇಟು ಅಂತ ಬೆಳಗ್ಗೆನೇ ಫೋನ್ ಮಾಡಿ ಡೇಟು ಕಳಿಸಿದ್ದಾರೆ. ಇಲ್ಲಿ ತುಂಬ ಕೆಲಸಗಳಿದೆ ಅಣ್ಣ. ಇದೆಲ್ಲರ ಜೊತೆಗೆ ಅದೇ ಚಂದ್ರಪ್ರಭಾ ಅವ್ರನ್ನು ನಿರೀಕ್ಷೆ ಮಾಡಿರಲಿಲ್ಲ ಆಚೆ ಬರುವಂಥದ್ದನ್ನ, ಅದು ಏನಾಯ್ತು ಹೇಗೆ ಅಂತ ಅನಿಸ್ತಿದೆ ನಿಮಗೆ? ಮತ್ತು ಆರೋಗ್ಯ ಕೂಡ ತುಂಬ ಮುಖ್ಯ ಆಗುತ್ತೆ ಮನೇಲಿ ಉಳಿಯೋಕೆ ಅನ್ನೋಂಥ ಒಂದು ಮಾತು. ಅಣ್ಣ 100% ನನಗೆ ಗೊತ್ತಿರೋ ಸತ್ಯ ಇದು. ಆಚೆ ಬೇರೆ ಏನೋ ಹೇಳಿದ್ರು ಅಂದರು, ನನಗೆ ಗೊತ್ತಿಲ್ಲ. ನಾನು ಇನ್ನು ನಿಜವಾಗ್ಲೂ ಒಂದು ನೋಡಿಲ್ಲ, ಯಾಕೆ ನಂಗೆ ಟೈಮ್ ಇಲ್ಲ. ಬಂದು ಮಲಗದೆ ಎದ್ದಿಲ್ಲಿಗೆ ಬಂದಿದ್ದೀನಿ. ಎಷ್ಟು ಬೆಳಗ್ಗೆ ಅಂತ ನಿಮಗೆ ಗೊತ್ತು. ಅವ್ರಿಗೆ ಸೊಂಟ ನೋವು ತುಂಬ ಕಾಡ್ತಾ ಇತ್ತು ಅಣ್ಣ. ಅವ್ರಿಗೇನೋ ತುಂಬ ಬ್ಯಾಕ್ ಪೇನ್ ಇತ್ತು, ಅದು ತುಂಬ ಕಾಡ್ತಾ ಇತ್ತು. ಅವ್ರಿಗೆ ಒದ್ದಾಡ್ತಿದ್ರು ಅವರು. ನನಗೆ ಗೊತ್ತಿದ್ದಂಗೆ ಅದಕ್ಕೆ ಇರಬೇಕು. ನಾನು ಇವಾಗ ಇದು ಮುಗಿಸ್ಕೊಂಡ್ಮೇಲೆ ಫೋನ್ ಮಾಡಿ ಯಾಕೆ ಏನಾಯ್ತು ಅಣ್ಣ ಅಂತ ಕೇಳ್ಬೇಕು. ಅಲ್ಲಿ ಕೇಳೋಕೆ ಅವ್ರು ಹೇಳಲೇ ಇಲ್ಲ, ಹೊರಟೇ ಬಿಟ್ರು ಅವ್ರು. ಅಷ್ಟರಲ್ಲಿ ಮತ್ತೆ ಅಣ್ಣನ ಕರ್ಸಿ ಕೂರ್ಸೂರು, ಮತ್ತೆ ಕೇಳೋಕ್ಕಾಗಲಿಲ್ಲ. 5 ನಿಮಿಷ ಕೊಡಬೇಕಲ್ಲ, 5 ನಿಮಿಷನೂ ಇಲ್ಲ. ಎಲಿಮಿನೇಟ್ ಅಂದ ತಕ್ಷಣ ಹೊರಡಬೇಕು. ನಾನು ಈಗ ಫೋನ್ ಮಾಡಿ ಕೇಳಿದ್ರೆ ಗೊತ್ತಾಗುತ್ತೆ ಅಣ್ಣ. ಏನು ಹೇಳ್ತೀರಿ ಫೈನಲಿ ನಿಮ್ಮ ಅಭಿಮಾನಿಗಳಿಗೆ? ಸಾರಿ ಅಂದರೆ ನನ್ನ ಬಗ್ಗೆ ಪಾಪ ತುಂಬ ನಿರೀಕ್ಷೆ ಇಟ್ಟಿದ್ರಿ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ನಾನು ಇದನ್ನು ನಿಮ್ಮ ನಿರೀಕ್ಷೆನ ಸುಳ್ಳು ಮಾಡಿದೆ ಅನ್ಸುತ್ತೆ. ಅದಕ್ಕೆ ದಯವಿಟ್ಟು ನನ್ನ ಮೇಲೆ ಕ್ಷಮೆ ಇರಲಿ. ಅಂದರೆ ನಾನು ಯಾರು ಯಾವತ್ತೂ ಫ್ಯಾನ್ಸ್ ಅಂದಿಲ್ಲ ಅಣ್ಣ. ನನ್ನ ಪ್ರೀತಿಸೋ ಒಂದು ವರ್ಗದವ್ರಿಗೆ ಮತ್ತೆ ನಾನು ಯಾರಿಗೆ ಅದೊಂದು ಪದದ್ದು ಇದರಿಂದ ಹರ್ಟ್ ಮಾಡಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇಡೀ ಕರ್ನಾಟಕ ನಾನು ಆ ಮಾತಾಡೋ ಬರದಲ್ಲಿ ಬಂದ್ಬಿಡ್ತು, ಹಾಗಾಗಿ ಕ್ಷಮೆ ಇರಲಿ. ಸಾರಿ. ಥ್ಯಾಂಕ್ ಯು ಸುದೀಪ್. ಬೆಸ್ಟ್, ಒಳ್ಳೆದಾಗಲಿ ನಿಮ್ಗೆ. ಏನಂತ್ಯ? ಆಲ್ರೆಡಿ ಸೌಂಡ್ ಬರ್ತಾರೆ ಡಿಟಿಎಸ್ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ.